ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಪ್ತಶ್ವ ಟಿವಿ ಕನ್ನಡ. ನಾನು ಚಂದ್ರಿಕಾ. ಒಂದೇ ಸಮಯದಲ್ಲಿ ಪ್ರೇಮ, ಮದುವೆ, ಸಿನಿಮಾ ಮತ್ತು ಗುಡ್ ನ್ಯೂಸ್ ಎಲ್ಲವೂ ಒಂದೇ ಜೋಡಿಯಿಂದ ಬಂದಿದೆ. ತೆಲುಗು ಮತ್ತು ಕನ್ನಡ ಸಿನಿ ಪ್ರೇಕ್ಷಕರ ಹೃದಯ ಗೆದ್ದಿರುವ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಈ ಹೆಸರುಗಳು ಮತ್ತೆ ಸುದ್ದಿಯಲ್ಲಿವೆ. ಇನ್ನು ಈ ಸಿನಿಮಾ ಮಾತ್ರವಲ್ಲ, ಈ ಜೋಡಿ ಮದುವೆ ವಿಚಾರವು ಭಾರಿ ಚರ್ಚೆಯಲ್ಲಿದೆ. ಕಳೆದ ಹಲವು ತಿಂಗಳುಗಳಿಂದ ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ಪ್ರೀತಿಸ್ತಾ ಇದ್ರು ಎನ್ನುವ ವದಂತಿಗಳು ಹರಿದಾಡ್ತಿವೆ. ಆದರೆ ಇವರಿಬ್ಬರು ಈ ವಿಚಾರವನ್ನು ನೇರವಾಗಿ ಒಪ್ಪಿಕೊಂಡಿಲ್ಲ. ಆದರೂ ಮಾಧ್ಯಮ ವಲಯದಲ್ಲಿ ಈಗ ಒಂದು ದೊಡ್ಡ ಸುದ್ದಿ ಹರಿದಾಡ್ತಾ ಇದೆ. ಫೆಬ್ರವರಿ 26ರಂದು ಜೈಪುರದಲ್ಲಿ ಈ ಸ್ಟಾರ್ ಜೋಡಿಯ ಮದುವೆ ನಡೆಯಲಿದೆ ಎನ್ನುವ ಮಾಹಿತಿ ಕೇಳಿ ಬರ್ತಾ ಇದೆ. ಈ ಮದುವೆ ಸಂಪೂರ್ಣವಾಗಿ ಖಾಸಗಿ ರೀತಿಯಲ್ಲಿ ಕುಟುಂಬ ಮತ್ತು ಆಪ್ತರ ಸಮ್ಮುಖದಲ್ಲಿ ನಡೆಯಲಿದೆ ಎನ್ನಲಾಗಿದೆ. ಈ ಮದುವೆಗೆ ಸಂಬಂಧಿಸಿದಂತೆ ಇನ್ನೊಂದು ವಿಶೇಷ ವಿಚಾರವು ಹೊರಬಿದ್ದಿದೆ. ಅದೇನೆಂದ್ರೆ, ಮದುವೆಗೆ ಬೇಕಾದ ಹೂಗಳು ಬೆಂಗಳೂರಿನಿಂದ ಪೂರೈಕೆ ಆಗಲಿದೆ. ಈ ಕುರಿತು ಮಾತನಾಡಿರುವ ಫ್ಲವರ್ ಕೌನ್ಸಿಲ್ ಆಫ್ ಇಂಡಿಯಾ ಅಧ್ಯಕ್ಷ ಶ್ರೀಕಾಂತ್ ಬೊಳ್ಳಪಲ್ಲಿ, ಭಾರತದ ಬಹುತೇಕ ಅದ್ದೂರಿ ಮದುವೆಗಳಿಗೆ ಬೆಂಗಳೂರು ಹೂಗಳೇ ಮೊದಲ ಆಯ್ಕೆಯಾಗಿರ್ತವೆ. ಈ ವರ್ಷ ನಡೆಯಲಿರುವ ಸ್ಟಾರ್ ಮದುವೆಗೂ ಕರ್ನಾಟಕದಿಂದಲೇ ಹೂವು ಪೂರೈಕೆ ಆಗಲಿದೆ ಎಂದು ತಿಳಿಸಿದ್ದಾರೆ. ಅವರು ಮತ್ತೊಂದು ಮಹತ್ವದ ಮಾಹಿತಿಯನ್ನು ನೀಡಿದ್ದಾರೆ. ಬೆಂಗಳೂರು ದೇಶದ ಅತಿದೊಡ್ಡ ಪುಷ್ಪ ಕೃಷಿ ಕೇಂದ್ರವಾಗಿದ್ದು, ಜನವರಿ-ಫೆಬ್ರವರಿ ಅವಧಿಯಲ್ಲಿ ಸುಮಾರು 1,000 ಕೋಟಿ ರೂಪಾಯಿಗಳ ವ್ಯಾಪಾರ ನಡೆಯುತ್ತಿದೆಯಂತೆ. ಇನ್ನು ಮದುವೆ ವಿಚಾರವಾಗಿ ರಶ್ಮಿಕಾ ಮಂದಣ್ಣ ಅವರನ್ನು ನೇರವಾಗಿ ಪ್ರಶ್ನಿಸಿದಾಗ ಅವರು ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಮಾಧ್ಯಮಗಳ ಮುಂದೆ ಮೌನವಾಗಿದ್ದಾರೆ. ಈ ಮೌನವೇ ವದಂತಿಗಳಿಗೆ ಮತ್ತಷ್ಟು ಬಲ ನೀಡುತ್ತಿದೆ. ಮಾಧ್ಯಮ ವರದಿಗಳ ಪ್ರಕಾರ ಈ ಜೋಡಿ ಈಗಾಗಲೇ 2025ರ ಅಕ್ಟೋಬರ್ 3ರಂದು ಹೈದರಾಬಾದ್ನಲ್ಲಿ ಖಾಸಗಿ ನಿಶ್ಚಿತಾರ್ಥ ಮಾಡಿಕೊಂಡಿತ್ತು ಎನ್ನಲಾಗ್ತಿದೆ. ಆದರೆ ಈ ಬಗ್ಗೆ ಯಾವುದೇ ಅಧಿಕೃತ ಘೋಷಣೆ ಮಾತ್ರ ಇನ್ನೂ ಹೊರಬಂದಿಲ್ಲ. ಒಂದು ಕಡೆ ಮದುವೆಗೆ ದಿನಗಣನೆ ಶುರುವಾಗಿದೆ ಎನ್ನುವ ಮಾತುಗಳು ನಡುವೆಯೇ ಇನ್ನೊಂದು ಕಡೆ ಅಭಿಮಾನಿಗಳಿಗೆ ಈ ಜೋಡಿ ಒಂದು ದೊಡ್ಡ ಸರ್ಪ್ರೈಸ್ ಕೊಟ್ಟಿದೆ. ಗೀತಾ ಗೋವಿಂದಂ, ಡಿಯರ್ ಕಾಮ್ರೇಡ್ ಈ ಎರಡು ಸಿನಿಮಾಗಳಲ್ಲಿ ಇವರ ಕೆಮಿಸ್ಟ್ರಿ ಇನ್ನು ಅಭಿಮಾನಿಗಳ ಮನಸ್ಸಿನಲ್ಲಿ ಹಸಿರಾಗಿದೆ. ಆದರೆ ಈಗ ಈ ಸ್ಟಾರ್ ಕಪಲ್ ಮತ್ತೆ ಒಂದಾಗ್ತಾ ಇದ್ದಾರೆ. ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಮತ್ತೊಮ್ಮೆ ಒಟ್ಟಾಗಿ ನಟಿಸ್ತಾ ಇದ್ದಾರೆ. ರಣಬಾಲಿ ಗಣರಾಜ್ಯೋತ್ಸವದ ಪ್ರಯುಕ್ತ ಈ ಚಿತ್ರದ ಟೈಟಲ್ ಟೀಸರ್ ರಿಲೀಸ್ ಮಾಡಲಾಗಿದೆ. ಇದು ವಿಜಯ್ ದೇವರಕೊಂಡ ಅವರ 14ನೇ ಸಿನಿಮಾ. ವಿಜಯ್ ದೇವರಕೊಂಡ ಅವರಿಗೆ ಈ ಸಿನಿಮಾ ತುಂಬಾ ಮಹತ್ವದ್ದು. ಕಳೆದ ವರ್ಷ ಅವರು ನಟಿಸಿದ ಕಿಂಗ್ಡಮ್ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ನಿರೀಕ್ಷಿತ ಯಶಸ್ಸು ಕಾಣಲಿಲ್ಲ. ಆ ಕಾರಣಕ್ಕೆ ಒಂದು ದೊಡ್ಡ ಗೆಲುವಿಗಾಗಿ ವಿಜಯ್ ಕಾಯುತ್ತಿದ್ದಾರೆ. ಅಂತಹ ಸಮಯದಲ್ಲಿಯೇ ರಣಬಾಲಿ ಅನೌನ್ಸ್ ಆಗಿರುವುದು ಅಭಿಮಾನಿಗಳಿಗೆ ಹೊಸ ನಿರೀಕ್ಷೆ ಹುಟ್ಟಿಸಿದೆ. ಈ ಸಿನಿಮಾವನ್ನು ನಿರ್ಮಾಣ ಮಾಡುತ್ತಿರುವುದು ಮೈತ್ರಿ ಮೂವಿ ಮೇಕರ್ಸ್ ಆಗಿದ್ದು, ಇನ್ನು ಇದು ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದ್ದು, ತೆಲುಗು, ಕನ್ನಡ, ತಮಿಳು, ಮಲಯಾಳಂ, ಹಿಂದಿ 5 ಭಾಷೆಗಳಲ್ಲಿ ಬಿಡುಗಡೆಯಾಗಲಿದೆ. ಈ ಸಿನಿಮಾದಲ್ಲಿ ವಿಜಯ್ ದೇವರಕೊಂಡ ರಣಬಾಲಿ ಎಂಬ ಶಕ್ತಿಶಾಲಿ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಮತ್ತೊಂದು ಕಡೆ ರಶ್ಮಿಕಾ ಮಂದಣ್ಣ ಜಯಮ್ಮ ಎಂಬ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಒಂದೆಡೆ ಮದುವೆ ಮಾತುಗಳು, ಇನ್ನೊಂದೆಡೆ ಹೊಸ ಸಿನಿಮಾ ಘೋಷಣೆ. ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಈಗ ಸಿನಿ ಜಗತ್ತಿನ ಹಾಟ್ ಟಾಪಿಕ್ ಆಗಿದ್ದಾರೆ. ರಣಬಾಲಿ ಸಿನಿಮಾ ಈ ಸ್ಟಾರ್ ಜೋಡಿಗೆ ಮತ್ತೊಂದು ದೊಡ್ಡ ಮೈಲಿಗಲ್ಲಾಗುತ್ತದೆಯೇ ಅಥವಾ ಮದುವೆಯೇ ಮೊದಲ ಅಧಿಕೃತ ಘೋಷಣೆಯಾಗುತ್ತದೆಯೇ ಎಂಬುದನ್ನ ಕಾದು ನೋಡಬೇಕಾಗಿದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.